ಸೈಲೆಂಟ್ ಮಾಡ್ರಿ ಎಲ್ಲರೂ ಫೋನ್ಗಳು. ಸಿದ್ಧಾರೂಢರ ಒಂದು ಭವ್ಯ ನಾಟಕ. ಆಡು ಭಾಷೆದೊಳಗೆ, ಅಕ್ಷರ ಭಾಷೆದೊಳಗೆ ಯಾವ ಮಕ್ಕಳು ಕಲ್ತಿಲ್ಲ. ಸಿದ್ಧಾರೂಢ, ಚನ್ನಮಲ್ಲಪ್ಪ, ರಾಜಪ್ಪ, ಶಿವಪುತ್ರ, ಬಸಮ್ಮ, ಗುರುನಾಥ, ಹಲವಾರು ಪಾತ್ರಗಳು ಅದಾವ. ಅಷ್ಟು ಆಡು ಭಾಷೆದೊಳಗೆ ಅದಾವ. ನಿಮಗೆ ತಿಳಿಯಂಗ ಆ ಮಕ್ಕಳ ಪಾತ್ರ ಮಾಡಕತ್ರ ಮುಂದೆ ಕೂತವ್ರಿಗೆ ಕಣ್ಣನ್ನು ನೀರು ಬರಬೇಕು. ಅಪ್ಪ ಯಾವ ರೀತಿಯಿಂದ ಅವ್ರಿಗೆ ಉತ್ತರ ಕೊಡ್ತಾನ, ಆ ಮಕ್ಕಳು ಯಾವ ರೀತಿಯಿಂದ ಅಪ್ಪಗೂ ಕೊಂಡಾಡ್ತಾರ ಅಂಬೋದು ನೀವು ಶಾಂತ ರೀತಿಯಿಂದ ಕೊಡ್ರಿ. ಚನ್ನಮಲ್ಲಪ್ಪನವರು ನಿನ್ನೆ ಕಥೆ ಕೇಳಿರಲ್ಲ. ಸಿದ್ಧಾರೂಢಪ್ಪನ ಪರಮ ಶಿಷ್ಯ. ಏನೇ ಪ್ರಸಂಗ ಬಂದ್ರೆ ಬಿ ಸಂಪೂರ್ಣವಾದ ಗುರುವಿನ ಆಶೀರ್ವಾದ ಪಡೆದವರು ಮಲ್ಲಪ್ಪನವರು. ಅವರು ಸಿದ್ಧಾರೂಢಪ್ಪನ ಆರೋಗ್ಯ ಬಗ್ಗೆ ಬಹಳ ಗಮನ ವಹಿಸ್ಕೊಂಡಿರ್ತಾರೆ. ಅಪ್ಪನ ಆಯುಷ್ಯ ಬಹಳ ಶರೀರ ವೀಕ್ ಆಗಿರ್ತೈತಿ. ಅದಕ್ಕಾಗಿ ಆ ಅಪ್ಪನ ಪ್ರಕೃತಿ ಬಗ್ಗೆ ಚನ್ನಮಲ್ಲಪ್ಪನವ್ರು ಹೆಂಗ ಆರೈಕೆ ಮಾಡ್ತಾರೆ ಅನ್ನೋದು ಆ ಬಾಲ ರೂಪದಿಂದ ನಾವೆಲ್ಲರೂ ನೋಡೋಣ ಅಂತ ಶಾಂತ ರೀತಿಯಿಂದ ಕುಂಟ್ರಿ. ಯಪ್ಪ ಯಪ್ಪ ಯಾಕೆ ಕಷ್ಟಪಟ್ಟಿ? ಆರಾಮ ತಗೋ. ಆರುಗಳಿಗೆ ಹೇಳಿನಿ ಲಗುನ ಬರ್ತಾನ. ಸಾಂಗ್ಲಿದಿಂದ ಪ್ರಸಾದ ಮಾಡಿದ್ದಪ್ಪ, ಸ್ವಲ್ಪ ಹಾಲರ ತಗೋಯಪ್ಪ. ಅಲ್ಲಪ್ಪ, ನಿಮ್ ಸಲುವಾಗಿರೇ ತಗೋತೀನಿ, ಭಕ್ತರ ಸಲುವಾಗಿರೇ ತಗೋತೀನಿ. ಆದ್ರೆ ನನ್ ಗುರುನಾಥ ಇನ್ನೂ ಬರ್ಲೇ ಇಲ್ಲ. ಆದ್ರೆ ಗುರುನಾಥ ಬರ್ಲಿ, ಅವಾಗ ಹೊಟ್ಟೆ ತುಂಬ ಅನ್ನ ತಿಂದು ಭಕ್ತರನ್ನೆಲ್ಲ ಕಣ್ತುಂಬ ನೋಡಿ ಆನಂದ ಪಡ್ತೀನಿ. ಯಪ್ಪ ಹಿಂಗ್ಯಾಕ ಅನ್ನಕತ್ತಿ? ಏನಾಗಿದೆ ನಿನಗ? ನೀ ಹಿಂಗ ಅನ್ನೋದು ನೋಡಿ ನಮ್ಮ ಮನಸ್ಸಿಗೆ ಬಾಳ ನೋವು ಆಗ್ತದ ನೋಡಪ್ಪ. ಅವ್ವ ಬಸವ ಬಂದಾಳ, ಹಾಲು ತಗೊಂಡ್ಬಂದಾಳ, ಸ್ವಲ್ಪ ಹಾಲಿರ ತಗೋಯಪ್ಪ. ಚನ್ಮಲ್ಲಪ್ಪ, ನಾ ಇರೋ ತನಕ, ಭಕ್ತರು ಇರೋ ತನಕ ದಾಸೋಹ ಮನಿ ಒಳಗ ರೊಟ್ಟಿ ಮಾಡಿದ ಕೈ ಇದು ರೊಟ್ಟಿ ತಿಂದ ಅಂದ ಬಳಿಕ ಮಕ್ಕಳು ಅಲ್ಲ ಅಂತಾವಣ ಹಾಲು ಕುಡಿಸ್ತಾ ಬರ್ತಾರಂದ್ರ ಯಪ್ಪ ಯಪ್ಪ ಎಂದು ಈಗ ನಿಮ್ಮಂದ ನಿತ್ತ ಮಾತಾಡಿದಕ್ಕೆ ಅಲ್ಲೋ ಯಪ್ಪ, ಇಷ್ಟ್ಯಾಕ ಮಾಡ್ಕೊಳಕತ್ತಿ? ಯಪ್ಪ ಯಪ್ಪ ಮತ್ತೊಂದ್ ರೊಟ್ಟಿ ಮಾಡ್ಕೊಂಡಿರ್ತಾನೆ ಯಪ್ಪ. ಬಾಳ ವರ್ಷನ ಕೈಯಾಂಗ ರೊಟ್ಟಿ ಉಂಡದ. ಅದ್ರ ಗುರುನಾಥ ಬರ್ಲು, ಎಲ್ಲಾರು ಕೂಡಿ ಊಟ ಮಾಡೋಣ.